ಶುಭೋದಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ದೇಶ ಮತ್ತು ಅನ್ಯ ದೇಶ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾಷೆ ಎಂಬುದು ನಿಂತ ನೀರಲ್ಲ, ಅದು ತನ್ನ ಸಂಪರ್ಕಕ್ಕೆ ಸಿಕ್ಕುವ ಬೇರೆ ಭಾಷೆಗಳಿಂದಲೂ ಪದಗಳನ್ನು ಸ್ವೀಕರಿಸಿ ಬಳಸುತ್ತದೆ. ಹಾಗಾಗಿಯೇ ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದ ಮೂಲ ಪದಗಳು ಹಾಗೂ ಬೇರೆ ಭಾಷೆಯಿಂದ ಬಂದ ಪದಗಳು ಇರುತ್ತವೆ. ಒಂದು ಭಾಷೆಯ ಮೂಲ ಪದಗಳನ್ನು ದೇಶ ಪದ ಎಂತಲೂ ಬೇರೆ ಭಾಷೆಯಿಂದ ಬಂದಿರುವ ಪದಗಳನ್ನು ಅನ್ಯ ದೇಶ ಪದಗಳೆಂತಲೂ ಕರೆಯುತ್ತಾರೆ. ಕನ್ನಡದಲ್ಲಿ ಮೂಲ ಪದಗಳು ದೇಶ ಪದಗಳೆನಿಸುತ್ತವೆ. ಕನ್ನಡದಲ್ಲಿ ಸಂಸ್ಕೃತ, ಪಾರ್ಸಿ, ಪೋರ್ಚುಗೀಸ್, ಇಂಗ್ಲಿಷ್, ಉರ್ದು ಇತ್ಯಾದಿ ಭಾಷೆಗಳಿಂದಲೂ ಸಾಕಷ್ಟು ಪದಗಳು ಬಂದಿವೆ. ಇವುಗಳಲ್ಲಿ ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ಹೊರತುಪಡಿಸಿ ಉಳಿದ ಭಾಷೆಗಳಿಂದ ಬಂದಿರುವ ಪದಗಳನ್ನು ಅನ್ಯ ದೇಶ ಪದಗಳೆಂದು, ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ತದ್ಭವ ಎಂತಲೂ ಕರೆಯಲಾಗಿದೆ. ಅವುಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ದೇಶ ಪದಗಳು. ದೇಶ ಪದಗಳಂತಂದ್ರೆ ಪ್ರತಿಯೊಂದು ಭಾಷೆಯಲ್ಲಿಯೂ ಅದರದೇ ಆದ ಮೂಲ ಪದಗಳು ಇರುತ್ತವೆ ಎಂಬುದು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಆ ಪದಗಳೇ ದೇಶ ಪದಗಳು ಎಂದು ಕರೆಯಲ್ಪಡುತ್ತದೆ. ಸಾಮಾನ್ಯವಾಗಿ ಪ್ರತಿ ಭಾಷೆಯಲ್ಲೂ ದೇಹದ ಅಂಗಾಂಗಗಳಿಗೆ, ಸಂಬಂಧವಾಚಕಗಳಿಗೆ, ಪ್ರಾಣಿಗಳ ಹೆಸರಿಗೆ, ಪದಾರ್ಥಗಳಿಗೆ, ಸರ್ವನಾಮಗಳಿಗೆ, ಸಂಖ್ಯಾವಾಚಕಗಳಿಗೆ ಹಾಗೂ ಧಾತುಗಳಿಗೆ ಆಯಾ ಭಾಷೆಯ ಸ್ವಂತ ಪದಗಳು ಇರುತ್ತವೆ. ಇವುಗಳನ್ನು ನಾವು ದೇಶ ಪದಗಳಂತ ಹೇಳಿ ಕರಿತೀವಿ. ಈಗ ಕನ್ನಡದ ದೇಶ ಪದಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅಂದ್ರೆ ಕನ್ನಡದ ಪದಗಳು ಯಾವ್ಯಾವ ಅಂದ್ರೆ ಅಂಗಾಂಗಗಳಿಗೆ ಸಂಬಂಧಿಸಿದಂಥ ಪದಗಳು ಯಾವುದೇ ಇದ್ದರೂ ಅವುಗಳು ಕನ್ನಡದ ದೇಶ ಪದಗಳಂತ ಹೇಳಿ ತಿಳ್ಕೊಳ್ಳೋದು. ಉದಾಹರಣೆಗೆ ಹೇಳಬೇಕಂದ್ರೆ ಕೈ, ಕಾಲು, ಕಣ್ಣು, ಮೂಗು, ಹೊಟ್ಟೆ, ಬೆನ್ನು, ಕಾಲು, ಬೆರಳು ಇತ್ಯಾದಿ ಇವು ಅಂಗಗಳಿಗೆ, ದೇಹದ ಅಂಗಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಶಬ್ದಗಳಿದ್ದು ಅಂದರೆ ಇವು ಕನ್ನಡದ ಪದಗಳಂಥೇಳಿ ನಾವು ತಿಳಿದುಕೊಳ್ಬೇಕು. ಇಲ್ಲಿ ಯಾವುದೇ ತರಹದ ಗೊಂದಲ ಇಲ್ಲ, ಸ್ಪಷ್ಟವಾಗಿ ನಾವು ಇಲ್ಲಿ ತಿಳಿದುಕೊಳ್ಬೋದು. ಇನ್ನೊಂದು ಅಂದ್ರೆ ಕನ್ನಡದ ಇವು ಪದಗಳಂತೇಳಿ ಹೆಂಗೆ ಗುರುತಿಸ್ಕೊಳ್ಬೇಕಂದ್ರೆ ನಾವು ಸಂಬಂಧವಾಚಕಗಳು. ಸಂಬಂಧವಾಚಕಗಳು ಯಾವಂತಂದ್ರೆ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಮಾವ, ಅತ್ತೆ, ಅಣ್ಣ, ತಮ್ಮ, ಸಹೋದರ, ಸಹೋದರಿ ಇತ್ಯಾದಿ ಪದಗಳು. ಇವು ಸಂಬಂಧವಾಚಕ ಪದಗಳಿದ್ವು ಅಂದ್ರೆ ಇವುಗಳನ್ನು ನಾವು ಏನು ಮಾಡಬೇಕು, ಕನ್ನಡದ ದೇಶ ಪದಗಳಂಥೇಳಿ ನಾವು ಇವುಗಳನ್ನು ತಿಳಿದುಕೊಳ್ಬೇಕು. ಇದರಲ್ಲಿ ಯಾವುದೇ ತರಹದ ವ್ಯತ್ಯಾಸ ಆಗುವುದಿಲ್ಲ ಮತ್ತು ಇವು ಸುಲಭವಾಗಿ ನೀವು ನೆನಪಿಟ್ಕೊಳ್ಬೋದು. ಇನ್ನು ನಾವು ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ನೋಡುತ್ತಿರುವಂತಹ ನಿಮ್ಮ ಸುತ್ತಮುತ್ತಲಿನಿರುವ ಅನೇಕ ಪ್ರಾಣಿಗಳನ್ನು ನೋಡಿರ್ತೀರಿ. ಅವುಗಳನ್ನು ನಮ್ಮ ಇರುವಂಥವು ಅಂದ್ರೆ ಎತ್ತು, ಆಕಳು, ಎಮ್ಮೆ, ಕೋಳಿ, ಕುದುರೆ, ಇವು ಇಲಿ, ಹಾವು ಇತ್ಯಾದಿ ಪದಗಳು ಇವೇನಾಗ್ತಾವು ಪ್ರಾಣಿಗಳು. ನೀವು ನೋಡಿರುವಂತಹ ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿಗಳನ್ನು ನೋಡಿದ್ವಿ ಅಂದ್ರೆ ಅವುಗಳನ್ನು ನಾವು ಕನ್ನಡದ ದೇಶ ಪದಗಳಂತ ಹೇಳಿ ನಾವು ಗುರುತಿಸಬಹುದು. ಇನ್ನು ನಾವು ಮುಂದಿನದಾಗಿ ಪದಾರ್ಥಗಳು ಅಂದರೆ ಇಲ್ಲಿ ನಾವು ಬಳಸುವಂತಹ ಅಡಿಗೆ ಪದಾರ್ಥಗಳಿರ್ಬೋದು ಅಥವಾ ಉಪಯೋಗಿಸುವಂಥ ಮನೆಯಲ್ಲೇ ಉಪಯೋಗಿಸುವಂತಹ ವಸ್ತುಗಳಾಗಿರ್ಬೋದು. ಅವುಗಳನ್ನು ನಾವು ಇಲ್ಲಿ ಕೆಲವೊಂದು ಅಷ್ಟು ನಾವು ಉದಾಹರಣೆಗಳನ್ನು ಕೊಡಲಾಗಿದೆ. ಬಾಗಿಲು, ಉಪ್ಪು, ಹಾಲು, ಕಿಟಕಿ, ಚಿಲಕ ಇತ್ಯಾದಿ. ಹೀಗೆ ನಾವು ಬಳಸುವಂಥ ಪದಾರ್ಥಗಳನ್ನು ಬಿ ನಾವು ಕನ್ನಡದ ದೇಶ ಪದಗಳಂತ ಹೇಳಿ ನಾವು ಗುರುತಿಸಬಹುದು. ಇನ್ನು ನಾವು ಸರ್ವನಾಮಗಳು. ಸರ್ವನಾಮಗಳಲ್ಲಿ ಬಳಸುವಂಥ ಪದಗಳು ನಾನು, ನೀನು, ನೀವು, ಅವನು, ಅವಳು, ಅದು, ಅವು, ಅವರು ಇತ್ಯಾದಿಗಳು. ಇವು ಸರ್ವನಾಮ ಪದಗಳು ಕೂಡ ಕನ್ನಡದ ದೇಶ ಪದಗಳಾಗಿ ನಾವು ಇಲ್ಲಿ ಗುರುತಿಸಬಹುದು. ಮುಂದಿನದಾಗಿ ನಾವು ಸಂಖ್ಯಾವಾಚಕ ಪದಗಳು. ಸಂಖ್ಯೆಗಳು ಅಂದ್ರೆ 1ರಿಂದ 999ರವರೆಗಿನ ಸಂಖ್ಯೆಗಳು. ಇವುಗಳನ್ನು ನಾವು ಸಂಖ್ಯಾವಾಚಕ ಪದಗಳಾಗಿ ಬಳಸಬಹುದು. ಅಂದರೆ 1ರಿಂದ 999. 999 ಆಗನ ಏನು ಬರ್ತೈತಿ? 1000. 1000 ಅನ್ನೋದು ಸಂಸ್ಕೃತ ಪದದಲ್ಲಿ ಬಳಸುವಂತಹ ಸಹಸ್ರ, 1000 ಅಂಥೇಳಿ ಸಂಸ್ಕೃತದಲ್ಲಿ ಬಳಸಿರುವುದರಿಂದ ಅದಕ್ಕಾಗಿ ನಾವು 1ರಿಂದ 999ರವರೆಗಿನ ಸಂಖ್ಯೆಗಳನ್ನು ನಾವು ಕನ್ನಡದ ದೇಶ ಪದಗಳಂತೇಳಿ ನಾವು ಬಳಕೆ ಮಾಡುವುದುಂಟು. ಧಾತುಗಳು. ಧಾತು ಪದಗಳನ್ನು ಬಿ ನಾವು ಏನು ಮಾಡ್ತೇವೆ ಕನ್ನಡದ ದೇಶ ಪದಗಳು. ತಿನ್ನು, ಹೋಗು, ಕೇಳು, ಬಿಡು, ಹಾಡು, ಕುಣಿ, ಈಜು, ಬರೆ, ನೆಗೆ, ಅಗೆ ಇತ್ಯಾದಿ ಪದಗಳು. ಇವೆಲ್ಲ ಧಾತು ಪದಗಳನ್ನು ಬಿ ನಾವು ಏನು ಮಾಡ್ತೀವಿ ಕನ್ನಡದ ದೇಶ ಪದಗಳು.
ಕನ್ನಡದ ದೇಶ ಪದಗಳನ್ನು ನಾವು ಸುಲಭವಾಗಿ ನೆನಪಿಟ್ಟುಕೊಳ್ಬೋದು ವಿದ್ಯಾರ್ಥಿಗಳೇ. ನೀವು ಮಾತನಾಡುತ್ತಿರುವ, ನೀವು ನೋಡಿರುವ ಮತ್ತು ನಿಮ್ಮ ಮುಂದೆ ಇರುವಂತಹ ಕೆಲವೊಂದು ಪದಗಳನ್ನು, ವಸ್ತುಗಳನ್ನು, ಪದಾರ್ಥಗಳನ್ನು, ಸಂಖ್ಯೆಗಳನ್ನು, ಧಾತುಗಳನ್ನು, ಸರ್ವನಾಮಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಇವು ಸಂಬಂಧವಾಚಕಗಳಿಗೆ ಮತ್ತು ಅಂಗಾಂಗಗಳಿಗೆ ಸಂಬಂಧಿಸಿದ ಪದಗಳಿದ್ದು ಅಂದ್ರೆ ಇವು ನಾವು ಏನು ಮಾಡಬೇಕು, ಇವು ಕನ್ನಡದ ದೇಶ ಪದಗಳಂತ ಹೇಳಿ ತಿಳಿದುಕೊಳ್ಬೇಕು. ಇನ್ನು ಇವುಗಳನ್ನು ಬಿಟ್ಟು ಬೇರೆ ಪದಗಳು ಬಂದಿದ್ದು ಅಂದ್ರೆ ಅವುಗಳನ್ನು ನಾವು ಏನಂತ ಕರಿತೀವಿ, ಅನ್ಯ ದೇಶ ಪದಗಳಂತ ಹೇಳಿ ಕರಿತಾರು. ಅದೇ ರೀತಿ ನಾವು ಈಗ ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನು ಅನ್ಯ ದೇಶಗಳು ಎಂದು ಕರೆಯಲಾಗುತ್ತದೆ. ಅನ್ಯ ದೇಶೀಯ ಪದಗಳನ್ನು ಸಂಸ್ಕೃತವನ್ನು ಹೊರತುಪಡಿಸಿ ಉಳಿದ ಬೇರೆ ಭಾಷೆಗಳು ಬಂದಿದ್ದು ಅಂದ್ರೆ ಅವುಗಳನ್ನು ನಾವು ಅನ್ಯ ದೇಶೀಯ ಭಾಷೆಗಳಂತ ಹೇಳಿ ತಿಳಿದುಕೊಳ್ಳೋಣ. ಇವುಗಳನ್ನು ಈಗ ಒಂದೊಂದಾಗಿ ನೋಡೋಣ. ಈಗ ನಾವು ಕನ್ನಡದಲ್ಲಿ ಗ್ರೀಕ್ ಮತ್ತು ರೋಮನ್ ಭಾಷೆಗಳಿಂದ ಬಂದಿರುವಂಥ ಪದಗಳನ್ನು ಬಿ ನಾವು ಕೆಲವೊಂದು ಇಲ್ಲಿ ಬಳಸ್ತೀವಿ. ಉದಾಹರಣೆಗೆ ದಮ್ಮಡಿ, ದಮಡಿ, ದಮ್ಮು, ದೀನಾರ್, ಗದ್ಯಾಣ ಇತ್ಯಾದಿ ಇವು ವಿದೇಶಿ ಅಥವಾ ಅನ್ಯ ದೇಶೀಯ ಪದಗಳಾಗಿ ನಾವು ಬಳಕೆ ಮಾಡುವುದುಂಟು. ಇನ್ನು ಪಾರ್ಸಿಯಿಂದ ಬಂದಂತಹ ಪದಗಳು ಅಬಕಾರಿ, ರಸ್ತೆ, ದವಾಖಾನೆ, ಚೌಕಾಸಿ, ಅಜಮಾಯಿಸಿ, ಆಮದು ಇತ್ಯಾದಿ ಇವುಗಳನ್ನು ನಾವು ಬಳಸ್ತಾ ಇರ್ತೀವಿ. ಈ ಪದಗಳನ್ನು ಇವು ಪಾರ್ಸಿಯಿಂದ ಬಂದಂತಹ ಪದಗಳು. ನಂತರ ಅರಬಿಯಿಂದ ಬಂದಂತಹ ಪದಗಳು ಅವು ಅಮಾನತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ ಇತ್ಯಾದಿ ಇವು ಅರಬ್ಬಿ ಭಾಷೆಯಿಂದ ಬಂದಂತಹ ಪದಗಳು. ಇವೇ ಅನ್ಯ ದೇಶ ಪದಗಳಾಗಿ ನಾವು ಬಳಸುವುದುಂಟು. ಈಗ ನಾವು ಮುಂದಿಂದಾಗಿ ಪೋರ್ಚುಗೀಸ್ನಿಂದ ಬಂದಂತಹ ಪದಗಳನ್ನು ನೋಡೋಣ. ಇಲ್ಲಿ ನಾವು ಬಳಸುವಂಥ ಪದಗಳು ಮೇಜು, ತಂಬಾಕು, ಅನಾನಸು, ಸಾಬೂನು, ಚೊಂಬು, ಇಸ್ತ್ರಿ, ರಸೀದಿ ಇತ್ಯಾದಿ ಪದಗಳು ಇವು ಪೋರ್ಚುಗೀಸ್ನಿಂದ ಬಂದಂಥ ಪದಗಳು. ಇವುಗಳನ್ನು ನಾವು ಬಳಸ್ತೀವಿ. ಇನ್ನು ಮುಂದೆ ಉರ್ದುವಿನಿಂದ ಬಂದಂತಹ ಭಾಷೆಗಳು, ಅವರು ಬಳಸುವಂತಹ ಭಾಷೆಗಳು, ಅವುಗಳನ್ನು ಬಿ ಕೂಡ ನಾವು ಇಲ್ಲಿ ಕನ್ನಡದಲ್ಲಿ ಬಳಕೆ ಮಾಡುವುದುಂಟು. ಕಿಮ್ಮತ್ತು, ತಾರೀಕು, ತಾಲೂಕು, ಅಹವಾಲು, ಇಲಾಖೆ, ದರ್ಜೆ, ಬಂದೂಕು, ರುಜು, ಶುರು, ಶಾಮೀಲು, ಕುರ್ಚಿ ಇತ್ಯಾದಿ ಪದಗಳು ಇವು ಉರ್ದುವಿನಿಂದ ಬಂದಂಥ ಪದಗಳನ್ನು ನಾವು ಬಳಕೆ ಮಾಡುವುದುಂಟು. ಈಗ ನಾವು ಮುಂದಿನದ್ದು ಹಿಂದೂಸ್ತಾನಿ. ಅಲ್ಲಿ ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಂ ಇತ್ಯಾದಿ ಹಿಂದೂಸ್ತಾನಿ ಭಾಷೆಗಳಿಂದ ಬಂದಂಥ ಪದಗಳನ್ನು ನಾವು ಇಲ್ಲಿ ಕನ್ನಡದಲ್ಲಿ ಬಳಕೆ ಮಾಡುವುದುಂಟು. ಇನ್ನು ನಂತರ ಬರುವುದು ಇಂಗ್ಲೀಷ್ನಿಂದ ಬಂದಂತಹ, ಈಗ ನೋಡ್ರಿ ಹೆಚ್ಚಾಗಿ ನಾವು ಇಂಗ್ಲೀಷ್ ಪದಗಳನ್ನೇ ಕನ್ನಡದಲ್ಲಿ ಬಳಸುವುದುಂಟು. ಉದಾಹರಣೆಗೆ ಹೇಳಬೇಕಂದ್ರೆ ಬಸ್ಸು, ಕಾರು, ಕಾಲೇಜು, ಲೈಟು, ಪೆನ್ನು, ಮೊಬೈಲು, ಕಂಪ್ಯೂಟರು ಇತ್ಯಾದಿ ಪದಗಳನ್ನು ನಾವು ಏನು ಮಾಡ್ತೀವಿ, ಇಂಗ್ಲೀಷ್ನಿಂದ ಬಂದಂಥ ಪದಗಳನ್ನು ಕನ್ನಡದಲ್ಲಿ ಬಿ ಬಳಸುವುದುಂಟು. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ನಾವು ಮೊದಲಿಗೆ ಕನ್ನಡದ ದೇಶ ಪದಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿವಂದ್ರೆ ಅವುಗಳನ್ನು ಬಿಟ್ಟು ಇನ್ನು ಉಳಿದಂಥ ಪದಗಳಲ್ಲಿ ಬಂದಿದ್ದು ಅಂದ್ರೆ ಅವುಗಳನ್ನು ಅನ್ಯ ದೇಶೀಯ ಪದಗಳಂತ ಹೇಳಿ ತಿಳಿದುಕೊಳ್ಬೇಕು. ಅನ್ಯ ದೇಶೀಯ ಪದಗಳಲ್ಲಿ ಇವು ಬೇರೆಗಳನ್ನು ಕೇಳ್ಬೋದು ಪರೀಕ್ಷಾ ದೃಷ್ಟಿಯಲ್ಲಿ. ಈ ಗ್ರೀಕ್ ಪದ ಯಾವುದು, ಪಾರ್ಸಿ ಪದ ಯಾವುದು, ಅರಬಿ ಪದ ಯಾವುದು, ಪೋರ್ಚುಗೀಸ್ನಿಂದ ಬಂದಂಥ ಪದ ಯಾವುದು, ಇದರಲ್ಲಿರುವಂಥ ಉರ್ದು ಪದ ಗುರುತಿಸಿ ಅಥವಾ ಹಿಂದೂಸ್ತಾನಿ ಪದವನ್ನು ಬೇರ್ಪಡಿಸಿ ಇಂಗ್ಲೀಷ್ನಲ್ಲಿ ಬಳಸುವಂಥ ಪದಗಳು ಯಾವುದು ಅನ್ನೋದನ್ನು ನೀವು ನೆನಪಿನಲ್ಲಿಟ್ಕೋಬೇಕಾದ್ರೆ ಮೊದಲಿಗೆ ನೀವು ಈ ನೋಟ್ಸನ್ನು ಅಂದವಾಗಿ ಬರೆದುಕೊಳ್ಬೇಕು ಮತ್ತು ಪ್ರತಿದಿನ ಇವುಗಳನ್ನು ತಪ್ಪದೇ ಓದ್ತಾ ಇರಬೇಕು. ಮತ್ತು ನೀವು ಓದ್ತಾ ಇದ್ದಾಗ ಏನಾದರೂ ದಿನಪತ್ರಿಕೆ ಇರ್ಬೋದು, ಕತೆ ಇರ್ಬೋದು, ಕವನಗಳನ್ನಿರ್ಬೋದು, ಓದುವಾಗ ಪದಗಳಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ನೀವು ಅಲ್ಲಿ ಸ್ವಲ್ಪ ಅವುಗಳನ್ನು ಇವು ಯಾವ ತರಹದ ಪದಗಳಾಗುತ್ತವೆ ಅನ್ನೋದನ್ನು ಒಂದು ಸ್ವಲ್ಪ ನೀವು ಪರೀಕ್ಷೆಯನ್ನು ಮಾಡಿಕೊಳ್ಬೇಕು. ಆವಾಗ ನಿಮಗೆ ಹೆಚ್ಚು ಮನದಟ್ಟಾಗುತ್ತದೆ ಇದು ಕನ್ನಡದ ದೇಶ ಪದಗಳು ಅಥವಾ ಅನ್ಯ ದೇಶಿ ಪದಗಳು ಅಂತ ಹೇಳಿ ನಾವು ತಿಳಿದುಕೊಳ್ಬೇಕು. ಇದೇ ರೀತಿ ಹೆಚ್ಚಿನ ಆಸಕ್ತಿ ನಮಗೆ ಅದರೊಳಗೆ ಮೂಡ್ತೈತಿ. ಅದಕ್ಕಾಗಿ ನಾವು
ಪ್ರತಿಯೊಬ್ಬರು ಪ್ರತಿದಿನ ಇವುಗಳನ್ನ ಓದ್ತಾ ಇರಬೇಕು. ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡ ವ್ಯಾಕರಣದ ಎಲ್ಲಾ ವಿಡಿಯೋಗಳನ್ನು ನೋಡಲು ಗೀತಾ ಎಜುಕೇಶನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲಾ ಕನ್ನಡ ವ್ಯಾಕರಣ ವಿಡಿಯೋಗಳನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಗೀತಾ ಎಜುಕೇಶನ್ ಅಕಾಡೆಮಿ ಪೇಜ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಧನ್ಯವಾದಗಳು.